ಬಸ್ ಹೋಗ್ತಿರೋದು ಕಾಣಿಸ್ತಾ ಇದೆ. ಬನ್ನಿ ಬಸ್ಸಿಂದ ಮುಂದೆ ಹೋಗ್ತೀನಿ, ಸ್ವಲ್ಪ ನೋಡೋಣ ಹೆಂಗೆ ಕಾಣಿಸುತ್ತೆ ನೋಡ್ರಿ. ಏನು ಕಾಣೋದೇ ಇಲ್ಲ, ಅಷ್ಟು ಫಾಗ್ ಐತೆ ಗುರು. ಈಗ ಸ್ವಲ್ಪ ಪರವಾಗಿಲ್ಲ, ಕ್ಲಿಯರ್ ಆಯ್ತಾ ಬರ್ತೈತೆ. ಸಕಲೇಶ್ಪುರ ಎಂಟ್ರಿ ಆಗ್ತಿದ್ದಾಗೆ ಫುಲ್ಲು ಫಾಗು, ಭಯಂಕರ ಫಾಗ್ ಐತೆ. ನಮ್ಮ ಜನ ಅಲ್ಲೇ ಬೆಂಗಳೂರು ಕಡೆ ಶೆಕೆ ಅಂತ ಇದ್ದೀರಾ, ಶೆಕೆ ಇನ್ನೂ ಬಂದೇ ಇಲ್ಲ ಗುರು. ಬರೀ ಇನ್ನೂ ಕೊರೆಗಾಲ ಐತೆ, ಇನ್ನೂ ಫುಲ್ಲು ಚಳಿಗಾಲ ಇದು ನೋಡ್ರಿ. ಮುಂದೆ ಲಾರಿನೇ ಕಾಣಿಸ್ತಾ ಇಲ್ಲ, ಅಷ್ಟು ಕೊರೆ ಕಾಣಿಸ್ತಾ ಇದೆ. ನೋಡ್ರಿ ಲಾರಿ ಹೋಗ್ತಾ ಇದೆ, ಅದು ಕಾಣ್ತಿಲ್ಲ. ಇವಾಗ ಆಟೋ ಹೋಗ್ತದೆ ಪಾಪ, ಆಟೋ ಡಿಮ್ಮಂಡಿ ಬಾಗ ಹೋಗ್ತಾವ್ರೆ. ಅವ್ರಿಗೆ ಏನಿದ್ರು ಏನೂ ಕಾಣ್ತಿಲ್ಲ. ಅವ್ನು 4 ಇಂಡಿಕೇಟರ್ ಹಾಕಿಲ್ಲ ಅಂದರೆ ಆಟೋ ಕಾಣೋದಿಲ್ಲ, ಆಟೋ ನೋಡ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೇ ಎಲ್ಲ ಜನ. ನೋಡ್ರಿ ಇವಾಗ ಫುಲ್ಲು ಫಾಗು, ಏನು ಕಾಣಿಸ್ತಾ ಇದೆ, ಏನೂ ಕಾಣ್ತಿಲ್ಲ ಬ್ರೋ, ಫುಲ್ಲು ಫಾಗು ಬ್ರೋ. ನಾನಂತೂ ತಗ್ಲ ಹಾಕೊಂಡಿದ್ದೀನಿ ಬ್ರೋ, ಕಾಪಾಡಿ. ಹೌದು 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 ಓಕೆ. ನೋಡ್ರಿ ಫುಲ್ಲು ಫಾಗ್ ಹೆಂಗಿದೆ. ಕಾಣ್ತಾನೆ ಇಲ್ಲ. ಮೊಬೈಲಲ್ಲಿ ಸ್ವಲ್ಪ ಕ್ಲಾರಿಟಿ ಐತೆ, ಮೊಬೈಲ್ ಸ್ವಲ್ಪ ಕ್ಲಾರಿಟಿ ಇದೆ, ಕಾಣಿಸ್ತದೆ ಚೆನ್ನಾಗಿ. ಇಲ್ಲಿ ಈಗ ನೋಡ್ರಿ ಫುಲ್ ಫಾಗ್. ಏನು ಕಾಣ್ತಿಲ್ಲ ಅಲ್ಲಿ. ಯಾವುದಕ್ಕೂ ಸೇಫ್ಟಿಗೆ ಬಸ್ನ ಮುಂದಕ್ಕೆ ಬಿಟ್ಟು ಬಸ್ಸಿಂದ ಹೋಗೋಣ ನಾವು. ಅದಕ್ಕೆ ಈಗ ಇಂಡಿಕೇಟರ್ ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ಟಿ ಕಳ್ಸಿ ಬಾರಪ್ಪ ಬಸ್ ಮುಂದಕ್ಕೆ ಅಂದ್ರೆ ಎಲ್ಲ ನೋಡಪ್ಪ. ಅದು ಕ್ಲಾಸಿಗೆ ವೀಟ್ ಹಾಕಿರೋದಕ್ಕೆ ಸ್ವಲ್ಪ ಕ್ಲಾಸ್ ಕ್ಲಿಯರ್ ಕಾಣಿಸ್ತಾ ಇದೆ. ಯಾವಾಗ ಮಾಮೂಲಿ ಗಾಡಿಗಳಾಗಿದ್ರೆ ಇಷ್ಟು ಕ್ಲಾಸ್ ಎಲ್ಲ ಫುಲ್ ಬ್ಲರ್ ಆಗ್ಬಿಡೋದು. ಇದೆಲ್ಲ ಒಂದು ಅಂಶ ಇದೆ, ಹುಷಾರ ಬರಬೇಕು. ಅದಕ್ಕೆ ಬಸ್ ಅವ್ರು ಹೇಳ್ತಿದ್ದ. ಬಸ್ ಅವ್ನಿಗೆ 150 ಇಟ್ಟಿರ್ತ ಮುಂದೆಗಡೆ, ಹೆಂಗ್ ಬೇಕೋ ಹೋಗ್ತಾರೆ. ನಮ್ಮ ಗಾಡಿ ಕಾರ್ಗಳಿಗೆ ಅದೇ ಒಂದು 2 ಎಕ್ಸ್ಟ್ರಾ ಹಾಕ್ಸ್ಕೊಂಡ್ರೆ ಪೊಲೀಸ್ ಅಲ್ಲಿ ಹಿಡ್ಕೊಂಡ್ಬಿಟ್ಟಿರ್ತಾರೆ. ಎಲ್ಲ ಫುಲ್ ಕ್ಲಿಯರ್ ಕಾಣಿಸ್ತದೆ. ಎಷ್ಟು ಲೈಟ್ ಹಾಕೋರು, ಎಷ್ಟು ಸಕ್ಕ ಲೈಟ್ ಹಾಕೋರು. ಅದೇ ನಾವೇನಾದ್ರು 2 ಬಲ್ಪ್ ಎಕ್ಸ್ಟ್ರಾ ಹಾಕ್ಬಿಟ್ರೆ ಪೊಲೀಸರು ಅಲ್ಲಿ ಅಡ್ಡ ಹಾಕಿರ್ತಾರೆ, ಯಾರು ಹಿಡ್ಕೊಂಡ್ಬಿಡ್ತಾರೆ. ಹೆಂಗಪ್ಪ ಹಾಕಿದ್ಯಾ ಲೈಟು, ತೆಗಿಯಪ್ಪ ತೆಗಿಬೇಕಪ್ಪ, ಕಟ್ಟಪ್ಪ ಫೈನು, 1000 ರೂಪಾಯಿ ಫೈನ್ ಆಗೋಯ್ತು. ಕಟ್ಕೊಂಡು ಬಂದಿದ್ದು ಅಷ್ಟೇ, ಮುಗಿಯೋದು. ಯಾರು ಹೇಳೋದಿಲ್ಲ ಕೇಳೋದಿಲ್ಲ. ನೋಡಿ ಗೌರ್ಮೆಂಟ್ ಬಸ್ ಅಂತ ಏನೋ ಕಾಣ್ತಾ ಇದ್ದಾರೆ ಗೊತ್ತಾಗ ಜಾಸ್ತಿ ಬಲ್ಪಿಲ್ಲ. ಒಂದು ಎರಡೇ ಇರೋದು ನಿಮಗೆ. ಹೌದಂದ್ರೆ 16 ಐತೆ. ನಮ್ಮ ಅಮ್ಮನಿಗೆ ಬಾಂಬ್ ಚಿಂತೆ ಆಗೈತೆ. ಸಕಲೇಶ್ಪುರ ಯಾರೋ ಬಾಂಬ್ ಹಾಕಿದಾರ, ಈಗ ಬಟ್ಟೆ ಹೊಗೆ ಬರ್ತೈತೆ ಅಂತ. ಸಕಲೇಶ್ಪುರಕ್ಕೆ ಇರಾರು ತುಂಬ ದೂರ ಆಯ್ತಮ್ಮ. ಇನ್ನೂ ಯಾರೋ ಬಾಂಬ್ ಬಂದಿಲ್ಲ ಈ ಕಡೆ. ಶೆಕೆಗಾಲ ಇಲ್ಲಿ ಯಾರೇ ಸಕಲೇಶ್ಪುರ ಟೋಲ್ ಬಂದೇ ಬಿಡ್ತು. ನೋಡಿ ಫ್ರೆಂಡ್ಸ್, ಚೋಳಗೆರೆ ಟೋಲ್, ಸಕಲೇಶ್ಪುರ ಟೋಲ್ ಬಂದಿದೆ. ಯಾರೋ ಗುಬ್ಬಿ ಜಾತಿಗಳಿಗೆ ಹೋಗ್ತಾರೆ. ಹ್ಯಾಪಿ ಜರ್ನಿ ಅಂತೆ. ನಮ್ಮನ್ನ ಸ್ಪೆಂಡ್ ಮಾಡ್ಕೊಂಡು ನಮಗೆ ಜರ್ನಿ ಹ್ಯಾಪಿ ಜರ್ನಿ ಅಂತ. ಹ್ಯಾಪಿ ಜರ್ನಿ ಅಂತ ಬೋಸ್ಗಳು ನಗಲಿಸ್ಬೇಕು. ಟೋಲಲ್ಲಿ ಅಲ್ಲಿ ಬೋರ್ಡಲ್ಲಿ ಕಾಣಿಸುತ್ತೆ ಹ್ಯಾಪಿ ಜರ್ನಿ ಅಂತ. ಈಗ ಅರ್ಜೆಂಟ್ ಸುಸ್ಸು ಬರ್ತೈತೆ, ಚಳಿ ಆಗಿತ್ತು. ಅಂತೂ ಇಂತೂ ಮಂಗಳೂರು ಎಂಟ್ರಿ ಆದೋ. ಬೆಳಗ್ಗೆ ನೋಡ್ರಿ ಮಂಗಳೂರು ಎಷ್ಟು ಕೂಲ್ ಆಗಿದೆ, ಎಷ್ಟು ಸೈಲೆಂಟ್ ಆಗಿದೆ. ಇನ್ನು ಕೆಲವೇ ಕ್ಷಣಗಳು ಆಗಲೇ ದಗ ಅಂತ ಉರಿತಾ ಇದೆ. ಇನ್ನು ಸ್ವಲ್ಪ ಹೊತ್ತು ಆಗ್ತಿದ್ದಾಗೇ ಫುಲ್ಲು ಬಿಸಿಲು ಕೀಳ್ತದೆ, ಶೆಕೆ ಫುಲ್ ಆಗುತ್ತೆ. ಬನ್ನಿ ಇವತ್ತು ಮಂಗಳೂರಲ್ಲಿ ಏನೇನು ಸ್ಪೆಷಲ್, ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ನೋಡೋಣ, ಎಂಜಾಯ್ ಮಾಡೋಣ. ಕಮಾನ್ ಲೆಟ್ಸ್ ಗೋ. ಇವತ್ತಿನ ನಮ್ಮ ಬೆಳಗ್ಗೆ ಪಯಣ ತಣ್ಣೀರ್ ಬಾವಿ ಬೀಚ್. ಬನ್ನಿ ತಣ್ಣೀರ್ ಬಾವಿ ಬೀಚ್ಗೆ ಹೋಗೋಣ, ಹೇಗಿದೆ ನೋಡೋಣ.
ಬೆಳಗಿನ ಪ್ರಶಾಂತ ಸಮುದ್ರ, ಅಲೆಗಳ ಅಬ್ಬರ, ಸಮುದ್ರ ನರ್ತನ ನೋಡೋಣ ಬನ್ನಿ ಹೋಗೋಣ. ನೋಡಿ ಫಸ್ಟ್ ಸೇತುವೆ ಇದು, ನೇತ್ರಾವತಿ ಸೇತುವೆ. ಬನ್ನಿ ದಂಡಿಬಾವಿ ಸೇತುವೆ, ದಂಡಿಬಾವಿ ವಿಚಿತ್ರವಾಗಿ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ತಣ್ಣೀರು ಬಾವಿ, ಕೊರಗಜ್ಜ ದೇವಸ್ಥಾನ, ಮಂಗಳೂರು. ಹಿಂಗೂ ತಣ್ಣೀರು ಬಾವಿ ಎಂಟ್ರಿ ಅದು. ನೋಡಿ ಕೊರಗಜ್ಜ ದೇವಸ್ಥಾನ, ಇಲ್ಲೂ ಎಲ್ಲ ಡೆಕೋರೇಷನ್ ನಡೀತೈತೆ. ಮೋಸ್ಟ್ಲಿ ಏನೋ ಫಂಕ್ಷನ್ ಐತೆ, ಯಾವಾಗ ಏನು ಅಂತ ಗೊತ್ತಿಲ್ಲ ನಮಗೂ. ನೋಡಿ ಕೊರಗಜ್ಜ ದೇವಸ್ಥಾನ, ತಣ್ಣೀರು ಬಾವಿ. ಇದು ನಿಯರ್ ಬೈ ತಣ್ಣೀರು ಬಾವಿ. ತಣ್ಣೀರು ಬಾವಿನೇ ಅಂದ್ಕೊಳ್ಳಿ, ಇನ್ನೇನಿಲ್ಲ, ಹತ್ರನೇ ಇದ್ದೀವಿ. ಇಲ್ಲೇ ಒಂದು 2 ಹೆಜ್ಜೆ ಅಷ್ಟೇ. ಬನ್ನಿ ಬೀಚ್ ಹತ್ರ ಹೋಗಿ ವಿಡಿಯೋ ಆನ್ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಬೆಂಗಳೂರು ತೈಲ ಸಂರಕ್ಷಣಾ ಟ್ಯಾಂಕರ್ಗಳು, ತೈಲ ಶೇಖರಣೆ ಮಾಡೋದಿಲ್ಲ, ತೈಲ ಶೇಖರಣೆ ಎಲ್ಲ ನಯರ, ಇಂಡಿಯನ್ ಆಯಿಲ್, ಯಾವ್ಯಾವ ಪೆಟ್ರೋಲ್ ಎಲ್ಲ ಬರ್ತದೋ, ಡೀಸೆಲ್ ಬರ್ತದೋ ಎಲ್ಲ ಗಾಡಿಗಳು ಇಲ್ಲೇ ಬಿದ್ದ ನೋಡ್ರಿ. ಒಂದು ಜನ ತಿಳ್ಕೊಳ್ರಿ, ಎಲ್ಲ ಪೆಟ್ರೋಲ್ ಬಂಕಿಗೂ ಪೆಟ್ರೋಲ್ ಬರೋದು ಇಂಡಿಯನ್ ಆಯಿಲು ಮತ್ತು ಅಗ್ನಿ ಅಂತ ಇನ್ನೊಂದು ಏಜೆನ್ಸಿ ಇದೆ. ಅವೆರಡೇ ಏಜೆನ್ಸಿಯಿಂದನೇ ಎಲ್ಲ ಪೆಟ್ರೋಲ್ ಬಂಕಿಗೂ ಪೆಟ್ರೋಲ್ ಬರೋದು. ಎಲ್ಲ ಪೆಟ್ರೋಲು ಒಂದೇ. ಏನಪ್ಪ ಅಂದರೆ ಪೆಟ್ರೋಲು ಅವರವರು ಕಲಬೆರಕೆ ಮಾಡ್ಕೊಂಡು, ಇಲ್ಲ ಅಂದರೆ ಇನ್ನೊಂದು ಏನೋ ಮಾಡ್ಕೊಂಡು, ರಿಲಯನ್ಸ್ ಅವರು ಅವರೇನೋ ಒಂದು ಮಾಡ್ಕೊಂಡು ಮೈಲೇಜ್ ಬರ್ದಲೇ ಬರ್ಬೋದು. ಅದೊಂದು ಪ್ರಶ್ನೆ. ಅದು ನೋಡಿ ಇದೇ ಆ ಟ್ಯಾಂಕರ್ಗಳು, ಎಷ್ಟೊಂದು ಟ್ಯಾಂಕರ್ ಇದೆ ನೋಡಿ. ಇದೆಲ್ಲ ಕ್ಲಿಯರಾಗಿ ಕಾಣಿಸುತ್ತೆ. ಎಲ್ಲ ಲಾರಿ ನೋಡಿ, ಇಷ್ಟು ದೊಡ್ಡ ಟ್ಯಾಂಕರ್ ಇದ್ದಾವೆ. ಎಲ್ಲ ಲಾರಿನೂ ಇಲ್ಲೇ ಲೋಡ್ ಆಗೋದು. ಏನಪ್ಪ ಅಂದರೆ ನಮ್ಮ ಜನ ನನಗೆ HP ಮೈಲೇಜ್ ಕೊಡ್ತು, ನನಗೆ ಇಂಡಿಯನ್ ಒಳ್ಳೆ ಮೈಲೇಜ್ ಕೊಡ್ತು, ನನಗೆ ರಿಲಯನ್ಸಲ್ಲಿ ಮೈಲೇಜ್ ಕೊಡ್ತು, ಮತ್ತು ನನಗೆ ನಯಾರದಲ್ಲಿ ಮೈಲೇಜ್ ಕೊಡ್ತು ಅಂತಾರೆ. ಅದು ಏನಂದರೆ ಅವರವರ ಗಾಡಿ ಮತ್ತು ಅವರವರ ಸ್ಪೀಡು, ಕಂಟ್ರೋಲು ಅದರ ಮೇಲೆ ಡಿಪೆಂಡಬಲ್ ಆಗಿರುತ್ತೆ ಅಷ್ಟೇ. ಎಲ್ಲ ಪೆಟ್ರೋಲ್ ಡೀಸಲು ಒಂದೇ ಕಡೆನೇ ಬರೋದು, ಒಂದೇ ಕಡೆ ಲೋಡ್ ಆಗೋದು. ಬಂಕ್ ಮಾತ್ರ ಬೇರೆ ಬೇರೆ ಇರುತ್ತೆ ಅಷ್ಟೇ. ಓಕೆ, ಅದ್ರ ಮೇಲೆ ಎಲ್ಲ ಹಾಕಿಸ್ಕೊಂತಿರು ನಿಮ್ಮ ಇಷ್ಟ. ನಮಗೆ ತಕ್ಕಂಗೆ ನಾವು ಹಾಕಿಸ್ಕೊಂತೀವಿ, ನಿಮಗೆ ತಕ್ಕಂಗೆ. ನೋಡಿ ಇಲ್ಲೆಲ್ಲ ರಿಲಯನ್ಸ್ ಗಾಡಿಗಳೆಲ್ಲ ಇಲ್ಲೇ ಇದ್ದಾವೆ. ರಿಲಯನ್ಸ್ ನೋಡಿ, ರಿಲಯನ್ಸ್ ಆಲ್ಮೋಸ್ಟ್ ಗಾಡಿ ಎಲ್ಲ ಈ ಕಡೆ ಇದ್ದಾವೆ. ಹಂಗೆ ಇಲ್ಲಿ ಇದೇ ಗೇಟು, ಲೋಡಾಗಿ ಆಚೆ ಬರ್ತಾ ಇರ್ತಾರೆ ಗಾಡಿಗಳು. ನೋಡಿ ಇಲ್ಲಿ ಜಿಯೋ, BP ಜಿಯೋ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಮಂಗಳೂರು ಕಲ್ಲಿದ್ದಲು ಶೇಖರಣಾ ಘಟಕಕ್ಕೆ ನೋಡಿ, ಇವೆಲ್ಲ ಲಾರಿಗಳು ಏಕ ಲೋಡಿಂಗ್ಗೋಸ್ಕರ ಕಾಯ್ತಾ ಇದ್ದಾರೆ. ಇದು ಓಪನ್ ಆಗೋದೆ ಬೆಳಗ್ಗೆ 9:30 10 ಗಂಟೆ ತನಕ. ಆದರೆ ಇಷ್ಟೊತ್ತಿಗೆ ಕ್ಯೂ ನಿಂತಿದ್ದಾರೆ ಇಲ್ಲಿ ಲಾರಿಗಳು ಲೋಡಿಂಗ್ಗೋಸ್ಕರ. ನೋಡಿ ಡ್ರೈವರ್ ಕಷ್ಟ ಎಷ್ಟಿದೆ ಅಂದರೆ ಪಾಪ, ನೈಟೆಲ್ಲ ಸೆಕೆ, ಮಳೆ, ಚಳಿ ಅಂದಂಗೆ, ಸೊಳ್ಳೆ ಕಾಟ ಅಂದಂಗೆ ನೈಟೆಲ್ಲ ಕಾಯಬೇಕು ಲೋಡಿಗೋಸ್ಕರ. ನೋಡಿ ಇದೇ ನಿಮ್ಮ ನವಮಂಗಳೂರು ಬಂದರು. ಅಂತೂ ಇಂತೂ ಪಣಂಬೂರು ಕಡಲ ತೀರಕ್ಕೆ ಎಂಟ್ರಿ ಆದೋ. ತಣ್ಣೀರು ಬಾವಿಗೆ ಬಿಡಲಿಲ್ಲ ನಮ್ಮ ಸೆಕ್ಯೂರಿಟಿ ಗಾರ್ಡಿಗೆ ಬೋಲ್ಡು ತೋರಿಸಿ ಕಳಿಸ್ಬಿಟ್ಟ. ಅದರಿಂದಾಗಿ ನಾವು ಬಂದರು ರೋಡ್, ಪಣಂಬೂರು ಬೀಚ್.
ಫುಲ್ಲು ಅಂಗಡಿ ಕ್ಲೋಸ್ ಐತೆ ಇವರು. ಇಲ್ಲೆಲ್ಲ ಅಂಗಡಿಗೆಲ್ಲ ಒಳ್ಳೆ ಟೀ ಶರ್ಟ್ಗಳು, ಒಳ್ಳೆ ಶರ್ಟ್ಗಳು, ಒಳ್ಳೆ ಅದೇನಪ್ಪ ಅದು ಒಳಗಡೆ ಹಾಕಂತಾರಲ್ಲ ಅದು ಅಂಡರ್ವೇರ್ ಮತ್ತೆ ಬಾಡಿ ಎಲ್ಲ ಸಿಗುತ್ತೆ. ಇದು ಆಕ್ಚುಲಿ ಚೆನ್ನಾಗಿ ನೀವು ಬಂದು ತಗೊಂಡು ಹಾಕೊಂಡು ಆಟ ಆಡ್ಬೋದು. ಯಾವ ಥರ ಬೇಕು ಡಿಸೈನ್ ಆ ಥರ ಎಲ್ಲ ಸಿಗುತ್ತೆ. ಹಾಕೊಂಡು ಆಟ ಆಡ್ಬೋದು. ಮತ್ತು ಇಲ್ಲಿ ಐಡಿಯಲ್ ಐಸ್ ಸಕ್ಕತ್ತಾಗಿರುತ್ತೆ ಇಲ್ಲಿ ನೋಡಿ. ನಾನೇ ಅಡ್ವರ್ಟೈಸ್ಮೆಂಟ್ ಮಾಡ್ತಿಲ್ಲ ಗುರು, ಚೆನ್ನಾಗಿರುತ್ತೆ ಅದಕ್ಕೆ ಹೇಳ್ತಾ ಇದ್ದೀರಿ. ಈಗ ನಾವೇ ನಂಗೆ ಕಾಸು ಕೊಟ್ಟಿಲ್ಲ ಅಡ್ವರ್ಟೈಸ್ಮೆಂಟ್ ಮಾಡೋಕ್ಕೆ. ಮತ್ತು ಇಲ್ಲೆಲ್ಲ ತುಂಬ ಗೇಮ್ಸ್ ಇದ್ದಾವೆ ನೋಡಿ. ಎಲ್ಲ ಗೇಮ್ಸ್ ಇದೆ, ಚಿಕ್ಕ ಮಕ್ಕಳಿಗೆ ಗೇಮೆಲ್ಲ ಆಡ್ಬೋದು, ಚೆನ್ನಾಗಿರುತ್ತೆ ನೋಡಿ. ನಮ್ಮ ಹುಡುಗರೆಲ್ಲ ಹೋಗ್ತಾ ಇದ್ದಾರೆ ಇಲ್ಲಿ. ಹಾಯ್ ಬಾಯ್ಸ್. ನಾಳೆ ಚಡ್ಡಿ ಹಾಕೊಂಡು ರೆಡಿ ಆಗೋನೆ ಬೀಚಿಗೆ ಬೀಳೋಕ್ಕೆ. ಅಲೆಗಳ ಅಬ್ಬರ. ಅಯ್ಯೋ ಅಲೆ ತುಂಬ ಇದು ನೋಡೋ, ಸಮುದ್ರ ತುಂಬ ಮುಂದಕ್ಕೆ ಬಂದೈತೆ. ಇವಾಗ ನೈಟ್ ಆಗಿರೋದ್ರಿಂದ ಫ್ರೆಂಡ್ಸ್, ಬೆಳಗ್ಗೆ ಅಲ್ವಾ ಇನ್ನೂ ಬೆಳಗಿನ ಜಾವ ನೋಡಿ ಸಮುದ್ರ ಎಷ್ಟು ಮುಂದೆ ಬಂದಿದೆ. ಮತ್ತು ಇನ್ನೊಂದು ಮ್ಯಾಟ್ರ್ ಗೊತ್ತಾ ನಿಮಗೆ, ಸಮುದ್ರ ನೈಟ್ ಹೊತ್ತು ಮುಂದೆ ಬರುತ್ತೆ, ಬೆಳಗ್ಗೆ ಹೊತ್ತು ಹಿಂದೆ ಹೋಗುತ್ತೆ ಫ್ರೆಂಡ್ಸ್. ನೋಡಿ ಸಮುದ್ರ ಅಲೆಗಳ ನರ್ತನ. ಕತ್ಲು ಸ್ವಲ್ಪ ಏನೂ ಕಾಣ್ತಿಲ್ಲ, ಬೆಳಕಾಗಲಿ ಚೆನ್ನಾಗಿ ತೋರಿಸ್ತೀನಿ. ವಾಕಿಂಗ್ ಬ್ರಿಡ್ಜು ಮತ್ತು ಟವರ್. ಇಲ್ಲಿ ನಮ್ಮ ಚಂದಮಾಮ ಕಾಣಿಸ್ತಿದ್ದಾನೆ ಮೇಲ್ಗಡೆ. ಕಡಲನು ಕಾಣ ಹೊರಟೆನು. ಓಕೆ ಫ್ರೆಂಡ್ಸ್, ಬೆಳಕಾಗಲಿ, ಆಮೇಲೆ ಸಿಗ್ತೀನಿ, ಬಾಯ್. ಒಂದು ಏಡಿ ಬಂತು ನೋಡೋಣ, ಬಂದರೆ ಬರ್ಬೋದು. ಆಚೆ ವೆಯ್ಟ್ ಮಾಡೋದಿದೆ ಸ್ವಲ್ಪ ಹೊತ್ತು. ನೋಡಿ ಫ್ರೆಂಡ್ಸ್, ಅಂತೂ ನನ್ನ ಮಗನ ಆಚೆ ಬಂತು ಒಂಚೂರು. ನೋಡಿ ಕಾಲು ಕಾಣಿಸ್ತಿದ್ಯಾ? ನೋಡಿ ಇದೇ ಮಂಗಳೂರು ಏಡಿ. ಹಿಡಿಯೋಕ್ಕಾಗಲ್ಲ, ಭಯ ಆಗುತ್ತೆ ನನಗೆ, ತುಂಬ ಭಯಪ್ಪ, ಅದಕ್ಕೆ ಹಿಡಿತಿಲ್ಲ. ನೋಡ್ಕೊಳ್ಳಿ ಮಂಗಳೂರು ಏಡಿ ಫ್ರೆಂಡ್ಸ್. ನೋಡಿ ಅಂತೂ ಇತ್ತು ಕಷ್ಟ ಬಿದ್ದು ಈ ಏಡಿಕಾಯಿ ಕ್ರ್ಯಾಬ್ ಇಟ್ಕೊಂಡಿದ್ದೀವಿ. ಚೆನ್ನಾಗಿದೆ ಮಂಗಳೂರು ಏಡಿ ನೋಡಿ, ಒಂಥರ ವೈಟಿಗೆ. ಕೆಳಗಡೆ ಬಿಡಿ, ಕೆಳಗಡೆ ಬಿಡೋದು ಇಲ್ವಾ ನೋಡಿ, ಕೆಳಗಡೆ ಬಿಡ್ತೀವಿ. ಈಗ ಒಂದು ಜೀವನ ಕಾಪಾಡ್ತಾ ಇದ್ದೀವಿ ನೋಡಿ. ಎಂತ ಓಡ್ತಾ ಐತೆ ಗೋಳೆ ಮಗಂದು. ಏ ಓಡು 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 ಅವನು ಓಡು. ಮುಚ್ಕೋವಲ್ಲ ಹಿಡ್ದಾಕ್ತೀವಿ. ಹೈ ಫ್ರೆಂಡ್ಸ್, ಹೇಳಿಬೇಕಾ? ತಿಂತೀರಾ? ನೋಡಿ ಬನ್ನಿ, ಹಿಡ್ಕೊಂಡು ತಿನ್ನಿ ಫ್ರೆಂಡ್ಸ್. ನೋಡಿ ಇದೊಂದು ಭಯಂಕರ ಮನೆ, ಮಂಗಳೂರಿನಲ್ಲಿರುವ ಫಸ್ಟು ಇದು ಒಂದು ಲೈಟ್ ಹೌಸ್ ಆ ಥರ ಆಗಿತ್ತು. ಇವಾಗ ಭಯಂಕರ ಮನೆ. ಇಲ್ಲಿ ಏನು ಬೇಕಾದ್ರೂ ಆಗ್ಬೋದು, ದೆವ್ವ ಭೂತ ಇರ್ಬೋದು, ಗೊತ್ತಿಲ್ಲ. ಈ ಕಡೆ ಬಂದರೆ ಹುಷಾರಾಗಿರಿ ಫ್ರೆಂಡ್ಸ್. ನೋಡಿ ಎಷ್ಟು ದಪ್ಪ ಹಾವು ಮಲಗಿದೆ ಇಲ್ಲಿ ಅಂತ ನೀವು ನೋಡಿದ್ರೆ ಎದುರು ಬಿಡ್ತೀರಾ, ಅಷ್ಟು ದಪ್ಪ ಹಾವಿದೆ ನೋಡಿ. ಸಮುದ್ರ ಚೆನ್ನಾಗಿ ಕಾಣಿಸ್ತಿದೆ, ಸ್ವಲ್ಪ ಬೆಳಕಾಗಿದೆ ನೋಡಿ. ನೋಡಿ ಇಲ್ಲಿ ಒಂದು ಸೀಮೆಣ್ಣೆ ಕ್ಯಾನ್ ಉಂಟು. ನಿಮ್ಮದು ಯಾರಾದರೂ ಮಿಸ್ ಆಗಿದ್ರೆ ಬಂದು ಹುಡುಕೊಳ್ಳಿ, ತಗೊಂಡೋಗಿ ಬಂದು, ಮಿಸ್ ಮಾಡ್ಕೊಬೇಡಿ. ಸೀಮೆಣ್ಣೆ ಕ್ಯಾನು ಅಲ್ಲ, ಒಳ್ಳೇದು ಹೇಳ್ತೇನೆ, ಬಿಡಬೇಡಿ. ಸೀಮೆಣ್ಣೆ ಕ್ಯಾನು ಫ್ರೀಯಾಗಿ ಸಿಕ್ಕಿದ್ದು, ಎತ್ಕೊಂಡು ಹೋಗಿ ಬಂದು. ಇದು ಮಂಗಳೂರು ಪಣಂಬೂರು ಬೀಚು ನೋಡಿ. ನಿಮ್ಮದೇ ಮಿಸ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ನೋಡಿ, ಇಲ್ಲೊಂದು ಚಾಪೆ ಉಂಟು. ಇದು ನೋಡಿ ಯಾರ ಮನೆದಿರ್ಬೋದು, ನಿಮ್ಮದೇ ಇದೆ, ತಗೊಂಡೋಗಿ. ಚೆನ್ನಾಗಿದೆ ಚಾಪೆ, ಬಿಡಬೇಡಿ ಫ್ರೆಂಡ್ಸ್. ನೋಡಿ ಇಲ್ಲಿ ಟಿಫನ್ ಬಾಕ್ಸ್ ಉಂಟು, ನಿಮ್ಮದೇ ಇರ್ಬೋದು, ಮತ್ತೆ ತಗೊಂಡೋಗಿ. ಇದು ನಮ್ಮ ಶಿವಾನಂದ್ ಅಂತ ಇದ್ದಾರೆ, ಅವ್ರದ್ದು ಇದಂಗೆ ಐತೆ. ಶಿವಾನಂದ್ ಆದಷ್ಟು ಬೇಗ ಬಂದು ನೋಡಿ. ನೋಡಿ ಇಲ್ಲಿ ಯಾವುದೋ ದೊಡ್ಡ ಬಾಲ್ ಉಂಟು, ನಿಮ್ಮ ಮಕ್ಕಳದಾಗಿ ಎತ್ತುಕೊಂಡು ಹೋಗಿ. ಒದೇ ಹುಡುಗ ನೋಡಿ, ಇವನು ನೋಡಿ ಪರಿಸ್ಥಿತಿ. ಬಾಲ್ ಒದ್ದಿ ಈಗ ಬಾಯಿಗೆ ಬಂದಿದೆ ಮಾರಾಯ ಅವ್ರಿಗೆ, ಕಾಲಿಗೆ ಏಟಾಯ್ತು. ಪ್ಲಾಸ್ಟಿಕ್ ಬಾಲು ಸರಿ ನೋಡಿ. ಬಾಲ್ ಅದು ಹೇಗೊತ್ತಾ, ಮೀನಿನ ಬಲೆಗೆ ಬಿಡ್ತಾರಲ್ಲ, ಬಲೆಗೆ ಬಿಡೋದು ಬಾಲ್ ಅದು.
ಪ್ಲಾಸ್ಟಿಕ್ಕು ಪ್ಲಾಸ್ಟಿಕ್ ಅಲ್ಲ ಕಣೆ ಅದು. ಏ ಪ್ಲಾಸ್ಟಿಕ್ ಅಲ್ಲ ಅದೊಂಥರ ಡಿಫ್ರೆಂಟ್ ಇದು ನೋಡಿ. ಚಪ್ಪಲಿ ಕೈಯಲ್ಲಿ ಹಿಡ್ಕೊಂಡು ಹೆಂಗೆ ಇರ್ತಾವ್ರೆ ಇವರು. ನೋಡಿ ಮೊನ್ನೆ ಫುಟ್ಬಾಲ್ ಆಡೋದ ಮಿಸ್ ಆದ್ರೆ ಜೀವ ಬಾಯಿಗೆ ಬರುತ್ತೆ ಮಾರಾಯರೆ. ಏಮಂತ ಅವ್ರಿಗೆ ಬೀಜ ಬಾಯಿಗೆ ಬಂದಿತ್ತು ನೋಡಿ. ಆ ಬಾಲು ಅನಾಥವಾಗಿತ್ತು, ಅದು ತೇಲ್ತಾ ಉಂಟು ನೀರಲ್ಲಿ. ಎಂತ ಮಾಡೋದು ಮಾರಾಯರೆ. ಫ್ರೆಂಡ್ಸ್ ನೋಡಿ, ಯಾರು ಒಂದು ಶೂ ಬಿದ್ದಿದೆ ಇಲ್ಲಿ. ಒಳ್ಳೆ ಶೂ ಉಂಟು ಮಾರಾಯರೆ. ನೋಡಿ ನಿಮ್ಮದ ನೋಡಿ, ಮಿಸ್ ಆಗಿದ್ರೆ ಬಂದು ತೆಗೆದುಕೊಂಡು ಹೋಗಿ. ಬ್ರಷ್ ಉಂಟು, ಬ್ರಷ್ ಇಲ್ಲಿ ಬ್ರಷ್ ಬ್ರಷ್ ಉಂಟು ನೋಡಿ. ಯಾರು ಹಲ್ಲುಜ್ಜಿಗೆ ಬ್ರಷ್ ಇಲ್ಲ ಆದರೆ ತಗೊಂಡೋಗಿ ಹಲ್ಲುಜ್ಕೊಳ್ಳಿ. ಫ್ರೆಂಡ್ಸ್ ಎಂತ ಗೊತ್ತುಂಟ ನಿಮಗೆ, ಇಲ್ಲಿ ಒಂದು ಟಿಫನ್ ಬಾಕ್ಸ್ ಉಂಟು ಮಾರಾಯರೆ. ಅದು ಮೋಸ್ಟ್ಲಿ ನಿಮ್ಮದು ಯಾರದು ತಿಳಿಯೋದು. ನೋಡಿ ನೀರು ಕ್ಯಾನ್ ಮತ್ತು ಟಿಫನ್ ಬಾಕ್ಸ್ ಎರಡೂ ಉಂಟು ಇಲ್ಲಿ. ಯಾರದು ನೋಡಿ, ಮಿಸ್ ಮಾಡಬೇಡಿ, ದಯವಿಟ್ಟು ತೆಗೆದುಕೊಂಡು ಹೋಗಿ. ನೋಡಿ ಟಿಫನ್ ಬಾಕ್ಸ್ ನೋಡಿ, ನೀರು ಬಾಟಲ್ ಇದೆ 20 ಲೀಟ್ರ್ ಮಾರಾಯರೆ. 20 ಲೀಟ್ರ್ ಕ್ಯಾನ್ ಮಿಸ್ ಮಾಡಬೇಡಿ. ನೋಡಿ ಯಾರೋ ಇಲ್ಲಿ ಕವರಲ್ಲಿ ಏನೋ ತಿಂಡಿ ಹಾಕಿದ್ದಾರೆ, ತೆಗೆದುಕೊಂಡು ಹೋಗಿ ಮಾರಾಯರೆ. ಬೆಳಗ್ಗೆ ಆಗ್ತಾ ಬಂತು ಸಮುದ್ರದ ಅಲೆಗಳ ನರ್ತನ. ಫ್ರೆಂಡ್ಸ್ ಇಲ್ಲಿ ನೋಡಿ, ಚಂಪಾ ಆರೆಂಜ್ ಫುಲ್ ಬಾಟಲ್ ಮಾರಾಯರೆ. ಓಪನ್ನೇ ಆಗಿಲ್ಲ ಕಂಡೀಷನ್. ಯಾರೋ ಹಾಗೆ ಬಿಟ್ಟು ಹೋಗಿದ್ದೀರಾ. ನಿಮಗೆ ಎಂಥ ಜ್ಞಾನ ಉಂಟೋ ಇಲ್ಲ ಮಾರಾಯರೆ. ಬಂದು ಅದು ಕುಡೀರಿ ಮಾರಾಯರೆ, ಮಿಸ್ ಮಾಡಬೇಡಿ. ಇಲ್ಲಿ ನೋಡಿ ಮಾರಾಯರೆ, ಬೆಳಕಾಗೋದೇ ತಡ. ಎಂಥ ಬೋಳೆ ಮಕ್ಕಳು ಉಂಟು, ಆಲೆ ನೀರು ಬಿದ್ದಿದ್ದಾರೆ. ನಾವು ಯೋಚನೆ ಮಾಡ್ತಾ ಹೊಂಟಿವಿ ನೀರು ಹೇಗೆ ನೋಡಿ. ಹಾಗೆ ನೀರಲ್ಲಿ ಆಟ ಆಡ್ತಾ ಉಂಟು ಬೆಳಗ್ಗೆ. ಟೈಮ್ ಎಷ್ಟಪ್ಪ ಈಗ? ಬನ್ನಿ ಫ್ರೆಂಡ್ಸ್, ನಾವು ಈಗ ನೀರಲ್ಲಿ ಬಿದ್ದು ಒದ್ದಾಡೋದ.